ರಸ್ತೆ ಗುಂಡಿ ರಾಜಕಾಲುವೆ ಈಗ ಅಂಡರ್ ಪಾಸ್ ದೂರು ಕೊಟ್ಟರು ಕೂಡ ಯಾಕೆ ನಿರ್ಲಕ್ಷ್ಯ ಬಿಬಿಎಂಪಿ ಪಾಠ ಕಲಿಯೋಕೆ ಇನ್ನೆಷ್ಟು ಜೀವ ಬೇಕು ಕಿಲ್ಲರ್ ಬಿಬಿಎಂಪಿ ಭ್ರಷ್ಟಾಚಾರದಲ್ಲೇ ಮಿಂದೇಳ್ತಾ ಇರುವಂತ ಬಿಬಿಎಂಪಿಗೆ ತನ್ನ ವ್ಯಾಪ್ತಿಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದ್ರು ಕಣ್ಮುಚ್ಕೊಂಡೇ ಕೂತ್ಕೊಂಡಿದ್ದಾರೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಕೂಡ ಅಷ್ಟೇ ಎದ್ದೇಳ್ತಾನೆ ಇಲ್ಲ ನಿದ್ದೆಯಿಂದ ಬಿಬಿಎಂಪಿ ಕಸದ ಲಾರಿ ಗುದ್ದಿ ಬಾಲಕಿ ಅಕ್ಷಯ ಸಾವನ್ನಪ್ಪಿದ್ರು ನಿಮಗೆ ತೋರಿಸಿದ್ರು ಯಾವ ರೀತಿಯಾಗಿ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಸಾವುಗಳು ಸಂಭವಿಸ್ತಾ ಇದೆ ಈ ಬಿಬಿಎಂಪಿ ಎಡವಟ್ಟಿನಿಂದ ಅನ್ನುವಂಥದ್ದನ್ನ ದಿನಂಪ್ರತಿ ತೋರಿಸ್ತಾನೆ ಇರ್ತೀವಿ ಒಂದಲ್ಲ ಒಂದು ಸ್ಟೋರಿಯಲ್ಲಿ ಒಂದು ರಸ್ತೆ ಗುಂಡಿಯಲ್ಲಿ ಸಾವನ್ನಪ್ಪುವಂಥದ್ದು ಇನ್ನೊಂದ್ ಕಡೆ ರಾಜಕಾಲುವೆಯಲ್ಲಿ ಎಷ್ಟೊಂದು ಮಕ್ಕಳು ಸಾವನ್ನಪ್ಪಿರುವಂಥದ್ದನ್ನ ತೋರಿಸಿದ್ವಿ ಇನ್ನ ಈ ರೀತಿಯಾಗಿಯೂ ಕೂಡ ನಿನ್ನೆ ಒಬ್ಳು ಬಾಲಕಿ ಸಾವನ್ನಪ್ಪಿದ್ಲು ಅಕ್ಷಯ ಮಧುಗಿರಿ ತಾಲೂಕಿನ ಚಿಕ್ಕ ದಾಳವಟದಲ್ಲಿ ಇಂದು ಅಂತ್ಯಕ್ರಿಯೆ ನಡೆಯಲಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಹುಟ್ಟೂರಿಗೆ ಮೃತದೇಹವನ್ನ ಕಳಿಸಿಕೊಡಲಾಗಿದೆ ಈಗಾಗಲೇ ಚಿಕ್ಕ ದಾಳವಾಟ ತಲುಪಿದೆ ಅಕ್ಷಯ ಮೃತದೇಹವನ್ನ ಕಂಡು ಮುಗಿಲು ಮುಟ್ಟಿದೆ ಗ್ರಾಮಸ್ಥರ ಆಕ್ರಂದನ ಮಧ್ಯಾಹ್ನದ ಹೊತ್ತಿಗೆ ನಡೆಯಲಿರುವಂಥದ್ದು ಅಕ್ಷಯ ಅಂತ್ಯ ಸಂಸ್ಕಾರ ಅಕ್ಷಯ ಸಾವಿನಿಂದಾದ್ರೂ ಪಾಠವನ್ನ ಕಲಿಯುತ್ತಾ ಬಿಬಿಎಂಪಿ ನೋ ಕಲಿಯಲ್ಲ ಇವರು ಬಿಬಿಎಂಪಿ ಅವರು ಯಾಕೆಂದ್ರೆ ನಿರಂತರವಾಗಿ ಸಾವುಗಳು ಆಗ್ತಾನೆ ಇದೆ ರಸ್ತೆ ಗುಂಡಿಯಿಂದ ಆಗ್ತಾ ಇದೆ ರಾಜಕಾಲುವೆಯಿಂದ ಆಗ್ತಾ ಇದೆ ಇನ್ನು ನಾನಾ ಕಾರಣಗಳಿಂದ ಆಗ್ತಾ ಇದೆ ಬಿಬಿಎಂಪಿಯ ಎಡವಟ್ಟಿನಿಂದ ಆದ್ರೂ ಇದುವರೆಗೂ ಪಾಠ ಕಲ್ತಿಲ್ಲ ಇನ್ನ ಈ ವಿಚಾರಕ್ಕೆ ಕಲ್ತು ಬಿಡ್ತಾರ ಇವರು ಬಿಬಿಎಂಪಿಯವರು ಅದೊಂದು ಕಲ್ತು ಬಿಟ್ರೆ ಇವ್ರು ಪಾಠ ಕಲ್ತು ಬಿಟ್ರೆ ಅದೊಂದು ಪವಾಡ ಅಂಡರ್ ಪಾಸ್ ನಿರ್ವಹಣೆ ಇನ್ಮುಂದೆ ಆದ್ರೂ ಸರಿಯಾಗತ್ತಾ ನೋಡ್ಬೇಕು ಈಗಲೂ ಪಾಠ ಕಲಿಯದಿದ್ರೆ ಮುಂದೆ ಎದುರಾಗಬಹುದು ಇನ್ನಷ್ಟು ಅಪಾಯಗಳು ಯಾಕೆಂದ್ರೆ ಅಂಡರ್ ಪಾಸ್ ನಲ್ಲಿ ಈ ರೀತಿಯಾದಂತ ಒಂದು ಸಮಸ್ಯೆಗಳಿದೆ ಅಂತ ಇದೇನು ಫಸ್ಟ್ ಟೈಮ್ ಅಲ್ಲ ತೋರಿಸ್ತಾ ಇರುವಂತದ್ದು ಸಾಕಷ್ಟು ಬಾರಿ ತೋರಿಸಿದೀವಿ ಮಳೆ ಬಂದಂತ ಸಂದರ್ಭದಲ್ಲಿ ಅಂಡರ್ ಪಾಸ್ಗಳು ಬರೀ ಗೊಚ್ಚೆ ನೀರಲ್ಲಿ ತುಂಬಿ ತುಳುಕ್ತಾ ಇರ್ತವೆ ಇಂತಹ ಸಂದರ್ಭದಲ್ಲೂ ಎಷ್ಟೋ ಬಾರಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಅನ್ನುವಂಥದ್ದು ಇರಲ್ಲ ನಿನ್ನೇನು ಕೂಡ ಅಷ್ಟೇ ಪೊಲೀಸ್ ಅಧಿಕಾರಿಗಳೇ ಫೋನ್ ಮಾಡಿದ್ದಾರೆ ಅಲ್ಲಿದ್ದಂತ ಕಾನ್ಸ್ಟೇಬಲ್ಗಳು ಫೋನ್ ಮಾಡಿದ್ದಾರೆ ಈ ಅಂಡರ್ ಪಾಸ್ ನಲ್ಲಿ ನೀರಿದೆ ತೆಗಿಯಪ್ಪ ಅಂತ ರಿಸೀವೇ ಮಾಡಿಲ್ಲ ಆ ಟೈಮ್ನಲ್ಲಿ ಅದಾದ್ಮೇಲೆ ಈ ಒಂದು ಘಟನೆಗೆ ಕಾರಣ ಆಗಿರೋದು ಇವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅನ್ನುವ ಕಾರಣಕ್ಕೇನೆ ಅಟ್ಲೀಸ್ಟ್ ಅಲ್ಲಿ ನೀರನ್ನ ತೆಗೆದಿದ್ರೆ ಇವರು ಅಂಡರ್ ಪಾಸ್ ಒಳಗೆ ಹೋಗಿರೋರು ಆದ್ರೆ ಬಿಬಿಎಂಪಿಯ ಬೇಜವಾಬ್ದಾರಿಯಿಂದ ಅದು ಬಿಬಿಎಂಪಿಯ ಕಸದ ಲಾರಿಯಿಂದನೇ ಈ ಹುಡುಗಿ ಸಾವನ್ನಪ್ಪಿದ್ದು ಆ ಕಸದ ಲಾರಿ ಓಡಿಸ್ತಾ ಇದ್ದಂತವನು ಎಣ್ಣೆ ಕುಡಿದಿದ್ದ ಅನ್ನುವಂತ ಆರೋಪವನ್ನು ಕೂಡ ಮಾಡಲಾಗಿತ್ತು ಎಣ್ಣೆ ಕುಡಿದು ಗಾಡಿಯನ್ನ ಓಡಿಸಿದಾನೆ ಅಂತ